Praise the Lord. Greetings to all in the name of our Lord and Savior Jesus Christ. Today's Bible verse, the book of Jeremiah chapter 32 verse 27. I am the Lord, the God of all mankind. Nothing is too difficult for me. ಯೆರೆಮೀಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 27ನೇ ವಚನ. ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ. ಇಲ್ಲಿ ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ನಮ್ಮ ದೇವರು ಇಡೀ ನರಪ್ರಾಣಿಗೆಲ್ಲ, ಇಡೀ ಲೋಕಕ್ಕೆಲ್ಲ ದೇವರಾಗಿದ್ದಾರೆ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂತಹ ದೇವರು. ನಮ್ಮ ದೇವರು ಅತಿಶಯ ಕಾರ್ಯಗಳನ್ನು ಮಾಡುವಂಥ ದೇವರು. ಯೋಬ 9:10 ನಾವು ನೋಡ್ತೇವೆ, ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ. ಹೌದು, ಕೆಲವು ಕಾರ್ಯಗಳನ್ನು ನಮ್ಮಿಂದ ಮಾಡಲು ಆಗುವುದಿಲ್ಲ. ವಕೀಲರಿಂದ ಬಿಡಿಸಲಾಗದ ವ್ಯಾಜ್ಯಗಳುಂಟು, ಆದರೆ ನಮ್ಮ ಕರ್ತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಹೆತ್ತವರಿಂದ ತೀರಿಸಲಾಗದಂಥ ಅನೇಕ ಸಮಸ್ಯೆಗಳಿರ್ತವೆ, ಆದರೆ ಕರ್ತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಬ್ರಹಾಮನಿಗೆ 100ನೇ ವಯಸ್ಸಿನಲ್ಲಿ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯವೋ, ಆದರೆ ದೇವರಿಂದ ಇದು ಸಾಧ್ಯವಾಗಿದೆ ಎಂಬುದಾಗಿ ಆದಿಕಾಂಡ 21:2 ನಾವು ನೋಡ್ತೇವೆ. ಸಾರಳು ಅಬ್ರಹಾಮನಿಗೆ ಮುಪ್ಪಿನಲ್ಲಿ ಮಗುವನ್ನು ಹೆತ್ತಳು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ಹೌದು, ವೈದ್ಯಶಾಸ್ತ್ರದ ಪ್ರಕಾರ ಅದು ಅಸಾಧ್ಯವೇ, ಆದರೆ ಕರ್ತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಹಾಗೆಯೇ ಯೆಹೋಶುವ 10:12 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸೂರ್ಯನನ್ನು ಆಕಾಶದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವೇ? ಕೋಟಿ ಕೋಟಿ ವರ್ಷಗಳಿಂದ ಬೆಳಕನ್ನು ಕೊಡುತ್ತಿರುವ, ಎಷ್ಟೆಷ್ಟೋ ಟನ್ಗಳಷ್ಟು ಶಕ್ತಿಯನ್ನು ಹೊಂದಿರುವ ಆ ಸೂರ್ಯನನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ? ಆದರೆ ಕರ್ತನಿಂದ ಅದು ಸಾಧ್ಯವಾಯಿತು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಯೆಹೋಶುವನು ಆಜ್ಞೆ ಮಾಡಿದಾಗ ಅವು ಹಾಗೆಯೇ ನಿಂತವು ಎಂಬುದಾಗಿ ನಾವು ಯೆಹೋಶುವ 10:12 ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಂಥ ಸರ್ವಶಕ್ತನಾದ ದೇವರು ನಮ್ಮೊಂದಿಗಿದ್ದಾರೆ. ಆತನು ಅದ್ಭುತಗಳನ್ನು ಮಾಡುವಂಥ ದೇವರು. ಪ್ರವಾದಿಯಾದ ಯೆರೆಮೀಯನು ಈ ವಾಕ್ಯವನ್ನು ಬರೆಯುತ್ತಾ ಇದ್ದಾನೆ. ಇದೇ 32ನೇ ಅಧ್ಯಾಯ 17-19 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನ ಅಗಾಧವಾದ ಶಕ್ತಿಯನ್ನು ಕಂಡು ಯೆರೆಮೀಯನು ಆಶ್ಚರ್ಯಪಡ್ತಾನೆ. ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯ ಆಕಾಶಗಳನ್ನು ಸೃಷ್ಟಿಸಿದಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ನೀನು ಸಾವಿರಾರು ತಲೆಗಳವರೆಗೆ ದಯ ತೋರಿಸುವವನು ಆಗಿದ್ದೆ ಎಂಬುದಾಗಿ ಹಾಡಿ ಹೊಗಳಿ ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಮನುಷ್ಯರನ್ನು ನಂಬುವುದಕ್ಕಿಂತ ಇಂಥ ಒಂದು ಅದ್ಭುತ ಕೃತ್ಯಗಳನ್ನು ಮಾಡುವಂಥ ದೇವರನ್ನು ನಂಬೋದು ಬಹಳ ಒಳ್ಳೆಯದು. ಯೇಸುವನ್ನು ನಾವು ದೃಷ್ಟಿಸಿ ನೋಡೋಣ. ಅಲ್ಲಿ ಯೇಸು ಸ್ವಾಮಿ ಮತ್ತಾಯ 19:26 ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಇಂಥ ಒಂದು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ತೋರಿಸುವಂತಹ ನಮ್ಮ ದೇವರು ನಮ್ಮೊಂದಿಗಿರುವಾಗ ನಾವು ಭಯಪಡುವುದು ಬೇಡ. ನಮ್ಮ ದೇವರು ನಮಗೆ ಜೊತೆಗಾರನಾಗಿದ್ದುಕೊಂಡು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನರಪ್ರಾಣಿಗೆಲ್ಲ ನಾನೇ ದೇವರೆಂಬುದಾಗಿ ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಿ ತಂದೆ, ನಿನಗೆ ಸ್ತೋತ್ರಪ್ಪ. ನಮ್ಮ ದೇವರು ನೀನಾಗಿದ್ದಿ ತಂದೆ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ನಾವು ಕೇಳಿದಂಥವು ಎಲ್ಲವುಗಳನ್ನು ನೀನು ಒದಗಿಸುವಂಥ ದೇವರಾಗಿ ತಂದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರು ಇಂದು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವೆಲ್ಲವನ್ನು ಒದಗಿಸಿಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.